ಕೊನೆಗೂ ಮಾರ್ವೆಲ್ ಅವರು ನಮ್ಮ ಆಡಿಯನ್ಸ್ಗಳ ಕಷ್ಟನ ಅರ್ಥ ಮಾಡ್ಕೊಂಡ್ರು. ಯಾಕಂದರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ನಿಮ್ಗೆ ಅರ್ಥ ಆಗಬೇಕಂದ್ರೆ ನೀವು ಅದೆಷ್ಟೋ ಮೂವೀಸು ಅದೆಷ್ಟೋ ಸೀರೀಸ್ ನೋಡಬೇಕಾಗುತ್ತೆ. ನಮ್ಮಂಥ ಆಡಿಯನ್ಸ್ ನೋಡ್ತೀವಿ, ಆದರೆ ಕ್ಯಾಶುವಲ್ ಆಡಿಯನ್ಸ್ ಅಂದರೆ ನಾರ್ಮಲ್ ಆಡಿಯನ್ಸ್ ನೋಡ್ತಾರಾ? ಚಾನ್ಸೇ ಇಲ್ಲ. ಅದಕ್ಕೋಸ್ಕರನೇ ಡಿಸ್ನಿ ಪ್ಲಸ್ ಅವರು ಅಫಿಷಿಯಲ್ ಆಗಿ 15 ಮಾರ್ವೆಲ್ ಪ್ರಾಜೆಕ್ಟ್ಸ್ ನೋಡಿದ್ರೆ ಸಾಕು, ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಅಂದ್ಕೊಂಡೆ 15 ಮಾರ್ವೆಲ್ ಪ್ರಾಜೆಕ್ಟ್ಸ್. ಸೊ ನೆಕ್ಸ್ಟ್ ವೀಕಿಂದ ಕೌಂಟ್ ಮಾಡಿದ್ರೆ ಡಿಸೆಂಬರ್ 1st ವೀಕಿಗೆ 15 ವಾರ ಆಗುತ್ತೆ. ಹಾಗಿದ್ರೆ ಒಂದೊಂದು ವಾರ ಒಂದು ಮಾರ್ವೆಲ್ ಮೂವಿ ಅಥವಾ ಮಾರ್ವೆಲ್ ಸೀರೀಸ್, ಇದರಿಂದ ನಮಗೆ ಆ ಮೂವಿಯ ಬ್ರೇಕ್ ಡೌನ್ ಕೂಡ ಮಾಡೋಕ್ಕಾಗುತ್ತೆ. ಜೊತೆಗೆ ಆ ಮೂವಿ ಹೇಗೆ ನಮ್ಮ ಡೂಮ್ಸ್ಡೇಗೆ ಕನೆಕ್ಟ್ ಆಗುತ್ತೆ ಇವೆಲ್ಲ ಕೂಡ ಮಾತಾಡ್ಬೋದು. ಸೊ ನೀವೇನಂತೀರಾ, ರೋಡ್ ಟು ಡೂಮ್ಸ್ಡೇ ಮಾಡೋದಾ ಬೇಡವಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ, ಲೆಟ್ಸ್ ಗೋ. ಡಿಸ್ನಿ ಪ್ಲಸ್ ಅವರು ಅಫಿಷಿಯಲ್ ಆಗಿ 15 ಮಾರ್ವೆಲ್ ಪ್ರಾಜೆಕ್ಟ್ಸ್ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ ಅಂತ ಕನ್ಫರ್ಮ್ ಮಾಡಿದ್ರು. ಸೊ ಸ್ಟಾರ್ಟಿಂಗ್ ಆಫ್ ವಿತ್ ನಮ್ಮ ಎಕ್ಸ್-ಮೆನ್, X2, ಕ್ಯಾಪ್ಟನ್ ಅಮೆರಿಕಾ ದ ಫಸ್ಟ್ ಅವೆಂಜರ್, ದಿ ಅವೆಂಜರ್ಸ್ ಇನ್ಫಿನಿಟಿ ವಾರ್, ಅವೆಂಜರ್ಸ್ ಎಂಡ್ ಗೇಮ್, ಲೋಕಿಯ ಸೀಸನ್ 1 ಮತ್ತು ಸೀಸನ್ 2, ಶಾಂಗ್-ಚಿ, ಸ್ಪೈಡರ್-ಮ್ಯಾನ್ ನೋ ವೇ ಹೋಮ್, ಬ್ಲ್ಯಾಕ್ ಪ್ಯಾಂಥರ್ ವಕಾಂಡಾ ಫಾರ್ ಎವರ್, ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್, ಡೆಡ್ಪೂಲ್ ಆ್ಯಂಡ್ ವಾಲ್ವರಿನ್, ಡಾಕ್ಟರ್ ಸ್ಟ್ರೇಂಜ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್, ಥಂಡರ್ಬೋಲ್ಟ್ಸ್ ಮತ್ತು ಫ್ಯಾಂಟಾಸ್ಟಿಕ್ ಫೋರ್ ದ ಫಸ್ಟ್ ಸ್ಟೆಪ್ಸ್. ಇದನ್ನ ನೋಡಾದ್ಮೇಲೆ ನಿಮಗೆ ಅನ್ನಿಸ್ತಿರ್ಬೋದು ಎಂತೆಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ನ ಡಿಸ್ನಿ ಪ್ಲಸ್ ಅವರು ಇಲ್ಲಿ ಕನ್ಸಿಡರ್ ಮಾಡೇ ಇಲ್ಲ ಅಂತ. ಎಸ್, ನಮ್ಮ ಐರನ್ ಮ್ಯಾನ್ನ ಟ್ರಿಲೋಜಿ ಆಗಬಹುದು, ಥಾರ್ನ ಟ್ರಿಲೋಜಿ ಆಗಬಹುದು, ನಮ್ಮ ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ವಾಂಡಾ ಟ್ರಿಲೋಜಿ, ನಮ್ಮ ಡೇ ಡೆವಿಲ್ ಏಜ್ ಆಫ್ ಆಲ್ಟ್ರಾನ್, ಎಕ್ಸ್-ಮೆನ್ ಡೇಸ್ ಆಫ್ ಫ್ಯೂಚರ್ ಪಾಸ್ಟ್, ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ದ ಇನ್ಕ್ರೆಡಿಬಲ್ ಹಲ್ಕ್, ಆಂಟ್-ಮ್ಯಾನ್ ಸಿವಿಲ್ ವಾರ್, ನಮ್ಮ ಟೋಬಿ ಮ್ಯಾಗ್ವೈರ್ನ ಸ್ಪೈಡರ್-ಮ್ಯಾನ್, ಆಂಡ್ರೂ ಗಾರ್ಫೀಲ್ಡ್ನ ಸ್ಪೈಡರ್-ಮ್ಯಾನ್, ನಮ್ಮ ಟಾಮ್ ಹಾಲೆಂಡ್ನ ಸ್ಪೈಡರ್-ಮ್ಯಾನ್ ಮೂವೀಸ್, ನಮ್ಮ ಎಟರ್ನಲ್ಸ್, ಮೂನ್ ನೈಟ್, ಮಿಸ್ ಮಾರ್ವೆಲ್, ಇನ್ನಷ್ಟು ದ ಲೆಜೆಂಡರಿ ಸೀರೀಸ್ ಆದ ನಮ್ಮ ಸೀಕ್ರೆಟ್ ಇನ್ವೇಷನ್, ನಮ್ಮ ಶೀ ಹಲ್ಕ್, ಇವೆಲ್ಲ ಯಾವುದು ಕೂಡ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಗೆ ಕನೆಕ್ಟ್ ಆಗಲ್ವಾ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಕ್ಯಾಂಗ್ನ ಸ್ಟೋರಿ ಕನೆಕ್ಟ್ ಆಗೋ ಒಂದು ಪ್ರಾಜೆಕ್ಟ್ ಕೂಡ ಇನ್ಕ್ಲೂಡ್ ಮಾಡೇ ಇಲ್ಲ. ಹಾಗಿದ್ದರೆ ಕ್ಯಾಂಗ್ನ ಸ್ಟೋರಿ ಲೈನ್ ಮರ್ತೋಗ್ಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಐ ಥಿಂಕ್ ನಮ್ಮ ಡೂಮ್ಸ್ಡೇ ಮೂವಿಯಲ್ಲಿ ಕ್ಯಾಂಗ್ ಆಗಿರಲಿ ಅಥವಾ ನಮ್ಮ ಹಿ ಹ್ಯೂ ರಿಮೇನ್ಸ್ ಬಗ್ಗೆ ಆಗಿರಲಿ ಏನು ಕೂಡ ಒಂದು ಕ್ಲೂ ಕೂಡ ಇರಲ್ಲ ಅನಿಸುತ್ತೆ. ಡೂಮ್ಸ್ಡೇ ಮೂವಿಗೆ ಇನ್ಕ್ಲೂಡ್ ಆಗಿರೋ ಎಲ್ಲ ಪ್ರಾಜೆಕ್ಟ್ಸ್ ಬಗ್ಗೆ ಹೇಗಿದ್ರೂ ಎವ್ರಿ ವೀಕ್ ಮಾತಾಡ್ತೀವಿ, ಆದರೆ ಇನ್ಕ್ಲೂಡ್ ಆಗದೇ ಇರೋ ಪ್ರಾಜೆಕ್ಟ್ಸ್ ಯಾಕೆ ಡೂಮ್ಸ್ಡೇ ಮೂವಿಗೆ ಲಿಂಕ್ ಆಗಲ್ಲ ಅಂತ ನೋಡೋಣ. ಐರನ್ ಮ್ಯಾನ್ನ 1, 2, 3 ಯಾವುದೇ ಮೂವಿ ಕೂಡ ಅವೆಂಜರ್ಸ್ ಡೂಮ್ಸ್ಡೇಗೆ ಕನೆಕ್ಟ್ ಆಗಲ್ಲ. ಯಾಕಂದರೆ ವಿ ನೋ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ನಮ್ಮ ಐರನ್ ಮ್ಯಾನ್ ಬರಲ್ಲ. ಅಫ್ಕೋರ್ಸ್ RDJ ಬರ್ತಾರೆ, ಬಟ್ ನಾಟ್ ಆ್ಯಸ್ ಐರನ್ ಮ್ಯಾನ್. ಆ್ಯಂಡ್ ಇದರಿಂದ ನನಗೆ ಅನಿಸುತ್ತೆ ಈವನ್ ನಮ್ಮ ಹ್ಯಾಪಿ ಆರ್ಗನ್ ಮತ್ತು ನಮ್ಮ ಪೆಪ್ಪರ್ ಪಾಟ್ಸ್ ಇವರು ಕೂಡ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಕಾಣಲ್ಲ. ಥಾರ್ನ ಒಂದು ಮೂವಿ ಕೂಡ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಗೆ ಇನ್ಕ್ಲೂಡ್ ಆಗಿಲ್ಲ. ಆದರೆ ಥಾರ್ನ ಲವ್ ಅಂಡ್ ಥಂಡರ್ ಮೂವಿಯಲ್ಲಿ ತಾನೇ ನಮ್ಮ ಲವ್ ಕಾಣೋದು, ನಮ್ಮ ಮಿಯೋನರ್ ಹೇಗೆ ವಾಪಸ್ ಬಂತು ಅಂತ ನೋಡೋದು. ಹಾಗಿದ್ರೆ ಡೂಮ್ಸ್ಡೇ ಮೂವಿಯಲ್ಲಿ ಲವ್ ಬಗ್ಗೆ ಅಷ್ಟು ತೋರಿಸಲ್ಲ ಅನಿಸುತ್ತೆ. ಸರ್ಪ್ರೈಸಿಂಗ್ಲಿ ನಮ್ಮ ಟೋಬಿ ಮ್ಯಾಗ್ವೈರ್ನ ಸ್ಪೈಡರ್-ಮ್ಯಾನ್, ನಮ್ಮ ಆಂಡ್ರೂ ಗಾರ್ಫೀಲ್ಡ್ನ ಸ್ಪೈಡರ್-ಮ್ಯಾನ್ ಮತ್ತು ನಮ್ಮ ಟಾಮ್ ಹಾಲೆಂಡ್ನ ಸ್ಪೈಡರ್-ಮ್ಯಾನ್ ಯಾವುದೇ ಮೂವೀಸ್ ಕೂಡ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಗೆ ಲಿಂಕ್ ಆಗ್ತಿಲ್ಲ. ಆದರೆ ಇವರೆಲ್ಲರೂ ಕೂಡ ಒಟ್ಟಿಗೆ ಇರೋ ನಮ್ಮ ಸ್ಪೈಡರ್-ಮ್ಯಾನ್ ನೋ ವೇ ಹೋಮ್ ಮೂವಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಗೆ ಲಿಂಕ್ ಆಗುತ್ತೆ. ಸೊ ಯಾಕೆ ನೋ ವೇ ಹೋಮ್ ತುಂಬ ಇಂಪಾರ್ಟೆಂಟ್ ಅಂದರೆ, ಒಂದು ಇನ್ಕರ್ಷನ್, ಡಾಕ್ಟರ್ ಸ್ಟ್ರೇಂಜ್ ಲಿಟ್ರಲಿ ಬೇರೆ ಯೂನಿವರ್ಸ್ನ ಬೀಯಿಂಗ್ನ ನಮ್ಮ ಯೂನಿವರ್ಸ್ ಕರ್ಕೊಂಬಂದ. ಆ್ಯಂಡ್ ಅಷ್ಟೇ ಅಲ್ಲ, ಮೂವಿಯ ಕೊನೆಯಲ್ಲಿ ಮತ್ತೆ ಆ ಸ್ಪೆಲ್ನ ಬ್ರೇಕ್ ಮಾಡಿ ನಮ್ಮ ಯೂನಿವರ್ಸಲ್ಲಿ ಕ್ರ್ಯಾಕ್ಸ್ ತಂದು ಬೇರೆ ಯೂನಿವರ್ಸಿಂದ ವಿಲನ್ಸ್ ಬರೋ ಥರ ಮಾಡಿದ್ದ. ಇದರಿಂದ ಏನಾದರೂ ನಮ್ಮ ಯೂನಿವರ್ಸ್ ಇನ್ಕರ್ಷನ್ಗೆ ಒಂದು ಮೇಜರ್ ಪ್ಲಗ್ ಪಾಯಿಂಟ್ ಆಯಿತಾ. ದ ಇನ್ಕ್ರೆಡಿಬಲ್ ಹಲ್ಕ್, ನಮ್ಮ ಶೀ ಹಲ್ಕ್ ಯಾವುದು ಕೂಡ ಡೂಮ್ಸ್ಡೇ ಕನೆಕ್ಟ್ ಆಗಲ್ಲ. ಯಾಕಂದರೆ ಇವ್ರು ಯಾರೂ ಕೂಡ ಬರಲ್ಲ. ನನಗೆ ಶಾಕ್ ಆಯಿತು ದಟ್ ನಮ್ಮ ಆ್ಯಂಟ್-ಮ್ಯಾನ್ ಅಪಿಯರ್ ಆಗಿರೋ ಒಂದು ಮೂವಿ ಕೂಡ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಗೆ ಲಿಂಕ್ ಆಗ್ತಿಲ್ಲ ಎಕ್ಸೆಪ್ಟ್ ಎಂಡ್ ಗೇಮ್. ಕ್ಯಾಂಗ್ ಇದ್ದಿದ್ರೆ ನಮ್ಮ ಆ್ಯಂಟ್-ಮ್ಯಾನ್ ಒನ್ ಆಫ್ ದ ಟಾಪ್ ಹೀರೋಸ್ ಆಗ್ತಿದ್ದ. ಯಾಕಂದರೆ ಅವನಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಕ್ಯಾಂಗ್ ಬಗ್ಗೆ ಅಷ್ಟು ಗೊತ್ತಿದ್ದಿಲ್ಲ. ಸೊ ಮೇ ಬಿ ನಮ್ಮ ಆ್ಯಂಟ್-ಮ್ಯಾನ್ನ ಕನೆಕ್ಟಿವಿಟಿ ನಮ್ಮ ಎಂಡ್ ಗೇಮಿಂದ ಕನೆಕ್ಟ್ ಆಗಬಹುದು. ಇನ್ನು ಡೂಮ್ಸ್ಡೇ ಮೂವಿಯಲ್ಲಿ ನಮ್ಮ ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ಅವರು ಕೂಡ ಇಲ್ಲ. ಐ ಮೀನ್ ಪೀಟರ್ ಕ್ವಿಲ್ ಲಿಟ್ರಲಿ ಈಗ ಅರ್ಥಲ್ಲೇ ಇದ್ದಾನೆ. ಆ್ಯಂಡ್ ಅರ್ಥನ ನಮ್ಮ ಗಾರ್ಡಿಯನ್ಸ್ ಅವರು ಯಾವಾಗಲೂ ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ. ಬಟ್ ಇವ್ರು ಯಾರೂ ಕೂಡ ಈ ಮೂವಿಯಲ್ಲಿ ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ. ಮೇ ಬಿ ಇನ್ಫಿನಿಟಿ ವಾರಲ್ಲಿ ಯಾವಾಗ ಇವ್ರಿಗೆ ನಮ್ಮ ಥಾರ್ ಸಿಗ್ತಾನೋ ಆಗ ಮುಂದೆ ಏನಾಗುತ್ತೆ, ನೆಬ್ಯುಲಾ ಮತ್ತು ರಾಕೆಟ್ ಬಿಟ್ಟು ಎಲ್ಲರೂ ಕೂಡ ಹೊಗೆ ಹಾಕಿಸ್ಕೊಂತಾರೆ.
ಅದೇ ಥರ ಮೇ ಬಿ ಇಲ್ಲೂ ಕೂಡ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವರಿಗೆ ನಮ್ಮ ಥಾರ್ ಸಿಗ್ತಾನೆ. ಸೊ ಮೇ ಬಿ ಈ ಮೂವಿ ಎಂಡಲ್ಲಿ ನಮ್ಮ ರೀಡ್ ರಿಚರ್ಡ್ಸ್ ಮತ್ತು ನಮ್ಮ ಸ್ಟೀವ್ ರಾಜರ್ಸ್ ಬಿಟ್ಟು ಬೇರೆ ಎಲ್ಲರೂ ಕೂಡ ಹೊಗೆ ಹಾಕ್ಸ್ಕೊಬೋದು. ವ್ಯಾಂಡಾ ಅಷ್ಟೇ ಅಲ್ಲ, ಈವನ್ ನಮ್ಮ ವಿಷನ್ ಕೂಡ ಈ ಮೂವಿಯಲ್ಲಿ ಇಲ್ಲ ಅನಿಸುತ್ತೆ. ಅದಕ್ಕೇನೆ ಅನಿಸುತ್ತೆ ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ಕೂಡ ಡೂಮ್ಸ್ಡೇ ಮೂವಿಗೆ ಕನೆಕ್ಟ್ ಆಗಲ್ಲ. ನಂಗೆ ನಿಜ ನಂಬೋಕ್ಕಾಗ್ತಿಲ್ಲ, ನಮ್ಮ ಕ್ಯಾಪ್ಟನ್ ಮಾರ್ವೆಲ್, ದ ಮಾರ್ವೆಲ್ಸ್, ಮಿಸ್ ಮಾರ್ವೆಲ್ ಡೂಮ್ಸ್ಡೇಗೆ ಕನೆಕ್ಟ್ ಆಗಿಲ್ಲ. ಅಲ್ಲ, ಯೋಚನೆ ಮಾಡಿದ್ರೆ ದ ಮಾರ್ವೆಲ್ಸ್ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನಿಂದಾನೇ ಇನ್ಕರ್ಷನ್ ಶುರು ಆಗಿದ್ದು. ಆ್ಯಂಡ್ ಕ್ಯಾಪ್ಟನ್ ಮಾರ್ವೆಲ್ ನಮ್ಮ ಮೋನಿಕಾನ ಹುಡುಕೊಂಡು ಲಿಟ್ರಲಿ ಎಲ್ಲ ಕಡೆ ಹೋಗ್ತಿದ್ದಾಳೆ. ಆ್ಯಂಡ್ ಇನ್ನೊಂದು ಕಡೆ ನಮ್ಮ ಮಿಸ್ ಮಾರ್ವೆಲ್ ನಮ್ಮ ಯಂಗ್ ಅವೆಂಜರ್ಸ್ನ ಸೆಟಪ್ ಮಾಡ್ತಿದ್ದಾಳೆ. ಸೊ ಹಾಗಿದ್ರೆ ಇದು ಯಾವುದು ಕೂಡ ಡೂಮ್ಸ್ಡೇಗೆ ಕನೆಕ್ಟ್ ಆಗೋದೇ ಇಲ್ಲ. ಡೇ ಡೆವಿಲ್ನ ಸ್ಟಂಟ್ ಡಬಲ್ ನಮ್ಮ ಡೂಮ್ಸ್ಡೇ ಮೂವಿಯಲ್ಲಿ ಇದ್ದ. ಸೊ ಮೇ ಬಿ ನನಗನ್ಸೋ ಪ್ರಕಾರ ನೋವೇ ಹೋಮಿಂದ ನಮ್ಮ ಡೇ ಡೆವಿಲ್ನ ಲಿಂಕ್ ಮಾಡಬಹುದು. ನನಗೆ ನಂಬೋಕ್ಕಾಗ್ತಿಲ್ಲ, ಮಾರ್ವೆಲ್ನ ಲೆಜೆಂಡ್ರಿ ಸೀರೀಸ್ ಆದ ನಮ್ಮ ಸೀಕ್ರೆಟ್ ಇನ್ವೇಷನ್, ನಮ್ಮ ಶೀ ಹಲ್ಕ್, ನಮ್ಮ ವಂಡರ್ ಮ್ಯಾನ್ ಇದು ಯಾವುದು ಕೂಡ ಡೂಮ್ಸ್ಡೇ ಕನೆಕ್ಟ್ ಆಗಲ್ವಾ? ಇದಕ್ಕೇನೆ ನಮ್ಮ ಡೂಮ್ಸ್ಡೇ ಮೂವಿಯಲ್ಲಿ ನಮ್ಮ ಅವೆಂಜರ್ಸ್ ಸೋಲೋದು. ಯಾಕಂದರೆ ಅವೆಂಜರ್ಸ್ ಎಂಡ್ ಗೇಮ್ನ ಕೊನೆ ಫೈಟ್ಸಿನಲ್ಲಿ ಇದ್ದಿದ್ದ ಎಲ್ಲ ಸೂಪರ್ ಹೀರೋಸ್ಗಳ ಪವರ್ನು ಕಂಬೈನ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬಿ ಒಂದು ಬಾಡಿ ಒಳಗೆ ಹಾಕಿರುವ ನಮ್ಮ ಗಾಯನೇ ಈ ಮೂವಿಯಲ್ಲಿ ಇಲ್ಲ ಅಂದರೆ ಇನ್ನು ಗೆಲ್ತಾರಾ? ಸ್ಕ್ರಿಪ್ಟ್ ಇಷ್ಟ ಆಗಿಲ್ಲ ಅಂತ ಲಿಟ್ರಲಿ MCU ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಇಡೀ ಸ್ಕ್ರಿಪ್ಟ್ನ ಚೇಂಜ್ ಮಾಡೋ ಅಷ್ಟು ಪವರ್ ನಮ್ಮ ಶೀ ಹಲ್ಕ್ ಹತ್ರ ಇದೆ. ಮೂನ್ ನೈಟ್ ಬಗ್ಗೆ ಮಾತಾಡಬೇಕಾ, ಅಥವಾ ಮಾರ್ಕ್ ಸ್ಪೆಕ್ಟರ್ ಬಗ್ಗೆ ಮಾತಾಡಬೇಕಾ, ಅಥವಾ ನಮ್ಮ ಸ್ಟೀವನ್ ಗ್ರ್ಯಾಂಟ್ ಬಗ್ಗೆ ಮಾತಾಡಬೇಕಾ? ನನಗೂ ಅಷ್ಟು ಕನ್ಫರ್ಮ್ ಇಲ್ಲ ಯಾರ ಬಗ್ಗೆ ಮಾತಾಡಬೇಕಂತ. ಎಟರ್ನಲ್ಸ್ ಬಗ್ಗೆನಾ? ಎಟರ್ನಲ್ಸ್ ಅಂದರೆ ಗ್ರೂಪ್ ಆಫ್ ಸೂಪರ್ ಹೀರೋಸ್. ಇವ್ರು ಇದ್ದಾರೆ, ಇವರು ಓಕೆ ನಮ್ಮ ಅರ್ತ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಇದ್ದಾರೆ ಅಲ್ಲ? ಓಕೆ, ಇವ್ರು ಇದ್ದಾರಾ ಇಲ್ಲಿ? ಓಕೆ, ಇವ್ರು ಇದ್ದಾರೆ MCU ಅಲ್ಲೇ ನಮ್ಗೆ. ಓಕೆ, ಎಟರ್ನಲ್ಸ್ ಅಂತೆ. ಎಟರ್ನಲ್ಸ್ ಕೂಡ ನಮ್ಮ ಗ್ರೂಪ್ ಆಫ್ ಸೂಪರ್ ಹೀರೋಸ್ ಅಂತೆ. ಆ್ಯಂಡ್ ಇವರು ಕೂಡ ಇವರ ಮೇನ್ ಉದ್ದೇಶ ಬಂದು ನಮ್ಮ ಅರ್ತ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಆ್ಯಂಡ್ ಇವರು ಕೂಡ ಡೂಮ್ಸ್ಡೇ ಮೂವಿಯಲ್ಲಿಲ್ಲ. ನಮ್ಮ ರೂಸೋ ಬ್ರದರ್ಸ್ ಹೇಳಿದರು ಡೂಮ್ಸ್ಡೇ ಮೂವಿ ಎಂಡ್ ಗೇಮ್ನ ಸೀಕ್ವಲ್ ಆಗಿರುತ್ತೆ. ಸೊ ಫೇಸ್ 4 ಮತ್ತು ಫೇಸ್ 5 ಅಷ್ಟು ಯೂಸ್ ಇಲ್ಲ. ಸೊ ಈಗ ನೀವು ತಿಳಿಸಿ ಯಾಕೆ ನಮ್ಮ X-Men ಡೇಸ್ ಆಫ್ ಫ್ಯೂಚರ್ ಪಾಸ್ಟ್ ಮೂವಿ ಡೂಮ್ಸ್ಡೇಗೆ ಕನೆಕ್ಟ್ ಆಗಿಲ್ಲ ಅಂತ. ಸೊ ಇವತ್ತಿಗಿಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.